ನಮಸ್ಕಾರ ವೀಕ್ಷಕರೇ. ಸೊ ಅದಿತರೆ ನೀವು ಶಾಬರಿ ಮಂತ್ರ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅದು ಕಂಪ್ಲೀಟ್ ಆಯಿತು ಅಂತೇಳಿ ರೀಸೆಂಟ್ ಲಾಸ್ಟ್ ಮಂತಲ್ಲಿ. ಸೊ ಅದು ತುಂಬ ಪವರ್ಫುಲ್ ಮಂತ್ರ. ಎಲ್ಲರಿಗೂ ಶಾಬರಿ ಮಂತ್ರ ಅಂದರೆ ಅದ್ರ ಬಗ್ಗೆ ಒಂದು ಬೇಸಿಕ್ ನಾಲೆಡ್ಜ್ ಇರುತ್ತೆ. ಆದ್ರೆ ಅದು ಚಾಲ್ತಿಯಲ್ಲಿ ತುಂಬಾ ಕಮ್ಮಿ, ಅಂದ್ರೆ ಅದು ಮಾಡೋದಕ್ಕೆ ಕಷ್ಟ, ಯಾಕೆಂದ್ರೆ ವರ್ಷಾನ್ಗಟ್ಲೆ ಹಿಡಿಯುತ್ತೆ. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲು, ಎಲ್ಲಿ ಅದನ್ನ ನೀವು ಶಾಬರಿ ಮಂತ್ರ ಯಾರ ಕಡೆಯಿಂದ ತಗೊಂಡ್ರಿ, ಅದಾದ್ಮೇಲೆ ಯಾವ ತರ ಅದನ್ನ ಸಿದ್ಧಿ ಮಾಡ್ಕೊಂಡಿದ್ದೀರಾ, ಅದರದ್ದು ಒಂದು ಫುಲ್ ಅನುಭವ ತಿಳಿಸಿ. ಇದಕ್ಕೆ ನಮಗೆ ಗುರುಗಳು ಬಂದು ಮಹಾಶಾಬರಿಗೆ ಬಾಗಲಕೋಟೆ ಬಸವರಾಜ್ ಗುರುಗಳು ಅಂತ. ಅವರು ಆಲ್ರೆಡಿ ಅವ್ರ ಮುಖ ಪರಿಚಯ ತುಂಬಾ ಜನಗಳಿಗಿದೆ, ಹೆಚ್ಚಿನ ಜನಗಳಿಗೆ ಇಲ್ದೇ ಇರ್ಬೋದು. ಅವರು ಹಿಮಾಲಯ ಸಾಧಕರು, ಅವ್ರ ಕಡೆಯಿಂದ ತಗೊಂಡಿರೋಂಥದ್ದು. ಇದು 1 ವರ್ಷ ಆಗುತ್ತೆ. ಬೆಳಿಗ್ಗೆ ಒಂದು ಟೈಮ್ ಮಂತ್ರ ಜಪ, ಮಧ್ಯಾಹ್ನ ಒಂದು ಟೈಮ್ ಮಂತ್ರ ಜಪ, ರಾತ್ರಿ ಒಂದು ಟೈಮ್ ಮಂತ್ರ ಜಪ, 3 ಟೈಮ್ ಮಂತ್ರ ಜಪ ಆಗಿತ್ತು. 3 ಟೈಮ್ ಮಾಡಿದ್ರೆ ಕರೆಕ್ಟ್ ಆಗಿ 1 ವರ್ಷ ಆಗುತ್ತೆ ಮುಗಿಯೋದು. ಓಕೆ, ಅಂದ್ರೆ ರೆಗ್ಯುಲರ್ ಡೈಲಿ 3 ಟೈಮ್. ಇದೊಂದು ಚೇರ್ ಇಟ್ಟಿದ್ದೆ ನಂದು, ಹೌದು ತೆಗ್ದಿದ್ವಿ. ಇದು ಪರ್ಮನೆಂಟ್ ಚೇರ್ ನಂದು, ಆಕ್ಚುಲಿ ಸಾಧನೆಗೆ 1 ವರ್ಷದ ಚೇರ್. ನಾನು ಅದನ್ನ ತೆಗ್ದೇ ಇರಲಿಲ್ಲ, ಇಲ್ಲೇ ಇತ್ತು. ಅಂದ್ರೆ ನೀವು ರೆಗ್ಯುಲರ್ ಮಾಡ್ಲೇಬೇಕು, ಮಾಡಿದ್ರೆ 1 ವರ್ಷ ಮುಗಿಯುತ್ತೆ ಅಷ್ಟೇ. ಅಂದ್ರೆ 3 ಟೈಮ್ ಅಂದ್ರೆ ಒಂದೊಂದು ಟೈಮ್ಗೆ ಎಷ್ಟು ಸರಿ? ಒಂದು ಟೈಮ್ 108 ಮಂತ್ರ, ಒಂದು ಸಲಕ್ಕೆ 20 ರಿಂದ 25 ನಿಮಿಷ ಆಗುತ್ತೆ ಒಂದು ಟೈಮ್ ಕೂತ್ಕೊಂಡು. ಓಕೆ, ಅದೇ ನೀವು 2 ಟೈಮ್ಸ್ ಮಾಡ್ತೀನಿ ಅಂದ್ರೆ 6 ತಿಂಗಳಲ್ಲಿ ಮುಗಿಯುತ್ತೆ. ಅಂದ್ರೆ 3 ಟೈಮ್ ನೀವು 2 ಟೈಮ್ಸ್ ಮಾಡ್ಬೇಕಾಗುತ್ತೆ. 1 ಟೈಮ್ ಅಂದ್ರೆ 50 ನಿಮಿಷದಿಂದ 1 ಅವರ್ ಹಿಡಿಯುತ್ತೆ. ಆ ಪೇಷಂಟ್ಸ್ ಎಲ್ರಿಗೂ ಇರ್ಬೇಕು 1 ಗಂಟೆ ಕೂತ್ಕೊಳ್ಳುವಂಥದ್ದು. ಆಮೇಲೆ ಈ ಕೆಲಸದ ಮಧ್ಯೆ 1 ಗಂಟೆ ಕೂತ್ ಮಾಡ್ತೀನಿ ಅನ್ನೋದು ಅದು ಹೇಳಕ್ಕಾಗೋದಿಲ್ಲ ಕೆಲವರಿಗೆ. ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಅಷ್ಟು ಟೈಮ್ ಹಿಡಿಯುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಟೈಮ್ ಹಿಡ್ಕೊಡುತ್ತೆ. ಆಮೇಲೆ ಅದು ಬಂದು ಏನಾದ್ರು ಮಹಾಶಾಬರಿ, ಮಹಾ ಅಂದ್ರೆ ದೊಡ್ಡ ಶಾಬರಿ. ಆ ಮಹಾಶಾಬರಿ ಅಂದಂಗೆ ಅದಕ್ಕೆ ಅದ್ಭುತ ಶಕ್ತಿಗಳು. ಇವಾಗ ಹೇಗೆಂದ್ರೆ ಇವಾಗ ನಮ್ಮ ಭಗವತಿ ದೇವಿದು ಏನು ಸಾಧನೆ ಮಾಡಿದೀನಿ, ಆ ಮಂತ್ರನು ಇದ್ರ ಜೊತೆ ಸೇರಿದಾಗ ಈ ಬ್ರಹ್ಮಾಸ್ತ್ರ ತರ ಸೂಪರ್ ಶಕ್ತಿ ಜೊತೆಗೆ 1 ಇಂಜಿನ್ಗೆ ಡಬಲ್ ಇಂಜಿನ್ ಇದ್ದಂಗೆ. 1 ಇಂಜಿನ್ ನಾರ್ಮಲ್ ಆಗಿ ಎಳೆಯೋ ಸ್ಪೀಡ್ ಆಗಿರುತ್ತೆ, ಇನ್ನೊಂದು ಇಂಜಿನ್ ಜೊತೆಗೆ ಹಾಕ್ದಾಗ ಎಳೆಯೋ ಸ್ಪೀಡ್ ಆಗಿರುತ್ತೆ. ಆ ತರ ನೀವು ಎಂತ ಅದ್ಭುತ ಕೇಸರ್ ಆಗಿರ್ಲಿ, ಅದು ಎಂತ ದೊಡ್ಡ ಬೇತಾಳಗಳ 100 ಬೇತಾಳನ ಕರ್ಕೊಂಡ್ ಬರ್ತೀವಿ, ನೀವು ಕ್ಷಣ ಮಾತ್ರದಲ್ಲಿ ಅದನ್ನ ಇದ್ ಮಾಡ್ಬೋದು. ಕಾರಣ ಪವರ್ ಅದು ಆ ತರ ನೋಡಿ. ಎಲ್ಲಾ ಇವಾಗ ಒಂದು ಸಾಧನೆ ಮಾಡ್ಬೇಕಂದ್ರೆ ಮಿನಿಮಮ್ 1-2 ತಿಂಗಳು, 3 ತಿಂಗಳು, 4 ತಿಂಗಳಿಗೆ ಪದರ್ಬಿಟ್ಟು ಹೋಗ್ತಾರೆ. ಹೆಚ್ಚಿನದಾಗಿ ಇವಾಗ ನಮ್ಮ 48 ದಿನ ದೀಕ್ಷೆ ಕೊಟ್ಟಿದ್ದೀನಲ್ಲ, ಅದೇ ಯಾವಾಗ ಮುಗಿದ ಗುರುಗಳು ಅಂತ ಕೇಳ್ತಾ ಇರ್ತಾರೆ. 48 ದಿನಕ್ಕೆ ಸಾಕಾಗ್ಬಿಡುತ್ತೆ, ಗಡ್ಡ ಮೀಸೆ ಬಿಟ್ಕೊಂಡು 48 ದಿವಸ ಯೋಚನೆ ಮಾಡ್ತಾ ಇರ್ತಾರೆ. 48 1 ಮಂಡಲ ಕಾಲಕ್ಕೆ ಹಂಗೆ ವರ್ಷಾನ್ಗಟ್ಲೆ ಅಂದ್ರೆ ಹೇಗೆ? ಅಷ್ಟೇ ಅಲ್ಲ, ಬ್ರಹ್ಮಚರ್ಯ ಪಾಲನೆ ಇರ್ಬೇಕಿದು 1 ವರ್ಷಕ್ಕೆ. ಬ್ರಹ್ಮಚರ್ಯ ಪಾಲನೆ, ಆಮೇಲೆ ವೆಜಿಟೇರಿಯನ್ ಆಗಿರ್ಬೇಕು, ನಾನ್ ವೆಜ್ ತಿನ್ನೋರು, ಎಣ್ಣೆ ಹೊಡೆಯೋ ಅಭ್ಯಾಸ ಇರೋರೆಲ್ಲ 1 ವರ್ಷ ಅಂತಂದ್ರೆ ಯೋಚನೆ ಮಾಡೋ ಇದಾಗಲ್ಲ ಅಂತಾರೆ. ಆಮೇಲೆ ಹೆಚ್ಚಿನ ಜನ ಏನ್ ಹೇಳ್ತಾರೆ, ಈ 48 ದಿನ ದೀಕ್ಷೆಗೆನೆ ಗುರುಗಳೇ 48 ದಿನ ಫ್ಯಾಮಿಲಿಗಳು ಒಟ್ಟಾಗಿರ್ಬಾರ್ದ ಅಂತ ಕೇಳ್ತಾರೆ. ಈ 48 ದಿನಕ್ಕೆ ಇವ್ರ ನಿಂತವಲ್ಲ ಅವಾಯ್ಡ್ ಮಾಡಕ್ಕಾಗಲ್ಲ. ಈ ವರ್ಷ ಅಂದ್ರೆ ಹೇಗೆ ಕಷ್ಟ. ಇದು ಮಹಾನ್ ಸಾಧನೆ. ಅಂದ್ರೆ ಹಳೆ ಕಾಲದ ಋಷಿಮುನಿಗಳು ಹೇಗೆ ಕಾಡಿನಲ್ಲಿ ಹೋಗಿ ವರ್ಷಾನ್ಗಟ್ಲೆ ಇದ್ರ ಕೂತು ಮಾಡ್ತಾ ಇದ್ರು, ಇದು ಮಾಡ್ರನ್ ಈಗ. ಸೊ ಮನೆಗಳಲ್ಲಿ ಮಾಡ್ಕೊಂತಿದೀವಿ ಅಷ್ಟೇ. ಸೊ ಅಲ್ಲಿ ಕೂಡ ಮನೆಯಲ್ಲಿ ನಿಯಮಗಳು ಇಟ್ಕೋಬೇಕು. ನಿಯಮ ಪಕ್ಕ. ನೀವು ನೋಡಿದ್ರಲ್ಲ, ಸಿಂಗಲ್ ಆಗಿ ಸಾಧನೆಗಷ್ಟೇ ಇರುವಂತ ಜಾಗ ಇದೆ. ಯಾರಾದ್ರೂ ಇದ್ರೆ ನೀವು ಈ ತರ ಇಷ್ಟೊಂದು ವರ್ಷಾನ್ಗಟ್ಲೆ ಮಾಡಕ್ಕಾಗೋದಿಲ್ಲ, ಡಿಸ್ಟರ್ಬ್ ಆಗುತ್ತೆ. ಹಂಗಾಗಿ ಇದು ಅತಿಯಾಗಿ ಬ್ರಹ್ಮಚರ್ಯದಲ್ಲಿರೋರಿಗೆ, ಬ್ರಹ್ಮಚರ್ಯಗಳಿಗೆ ಅದ್ಭುತವಾಗಿ 1-2 ವರ್ಷ ಮಾಡ್ಬೋದು. ಅಂದ್ರೆ ಸಾಧನೆಗೋಸ್ಕರ ಇದ್ರೆ, ಯಾಕಂದ್ರೆ ಈ ಫೀಲ್ಡ್ ಅಂತದ್ದು ನಿಮ್ಗೆ ಇಲ್ಲಿ ಒಂದು ಭೂತ ಉಚ್ಚಾಟನೆ ಮಾಡ್ಬೇಕು ಅಂದ್ರೆ ನೀವು ಸುಮ್ನೆ ಏನೋ ಕಲ್ತ್ಕೊಂಡ್ ಬಂದಲ್ಲಿ ಮಾಡೋದಾಗಲ್ಲ, ರಿವರ್ಸ್ ಹೊಡಿತದೆ. ಹೌದು, ಬಿಡಿಸಕ್ ಹೋದವನಿಗೆ ಮಲ್ಕೊಂಡ್ಬಿಡ್ಬೇಕು ಆಮೇಲೆ ತಿಂಗಳಗಟ್ಲೆ. ಇದು ಹಂಗಲ್ಲ, ಇಲ್ಲಿ ನಿಮ್ಮ ಹೆಸರು ಕೇಳುತ್ತಿದ್ದಂಗೆ ಅಲ್ಲಿ ಉಚ್ಚ ಇಟ್ಕೋಬೇಕು ಅದು. ಯಾಕಂದ್ರೆ ಅದೊಂದು ಸೋಲ್, ಅದು ಅದಕ್ಕೆ ಆಪೋಸಿಟ್ ಅಲ್ಲಿರೋ ಒಂದು ಸೋಲ್ ಕಾಣಿಸುತ್ತೆ. ಶಕ್ತಿ ಇದೆ ಅಂತ ಗೊತ್ತಾಯ್ತು ಅಂದ್ರೆ ಅದು ಸೈಲೆಂಟ್ ಆಗುತ್ತೆ. ಅದು ಅದಕ್ಕಿಂತ ನೀವು ವೀಕ್ ಅಂದ್ರೆ ನಿಮ್ ಮೇಲೆ ಸವಾರಿ ಮಾಡುತ್ತೆ. ಹೌದಲ್ವಾ? ಹೌದು. ಹಂಗ ಈ ಇದ್ರಲ್ಲಿ ನಿಮ್ಗೆ ಎಷ್ಟು ಶಕ್ತಿ ಸೃಷ್ಟಿ ಮಾಡ್ಕೊಂತೀರೋ ಅಷ್ಟು ಈ ವಿದ್ಯೆಯಲ್ಲಿ ನೀವು ಇನ್ನು ಉನ್ನತ ಮಟ್ಟಕ್ಕೆ ಮೇಲೆ ಹೋಗ್ಬೋದು. ಎಂತ ಕೇಸ್ ಆದ್ರೂ ಕೂಡ ನೀವು ಹ್ಯಾಂಡಲ್ ಮಾಡಬಹುದು. ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್, ಶಕ್ತಿ ತುಂಬಾ ಇಂಪಾರ್ಟೆಂಟ್. ಅದು ಎಷ್ಟು ಸಾವಿರನೋ ಇಲ್ಲ ಲಕ್ಷನೋ ಇಷ್ಟು ಅಂತ ಮಾಡ್ಬೇಕು? 11,108. ಹೌದಾ? 1,11,108 ಮಂತ್ರ ಫಿನಿಶ್ ಆಗ್ಬೇಕು. ಸೊ ಅಷ್ಟು ಸರಿ. ಅದು ಜಪ ಅಂದ್ರೆ ರೆಗ್ಯುಲರ್ 3 ಟೈಮ್ ದಿನಕ್ಕೆ ಮಾಡಿದಾಗ 1 ವರ್ಷ ಆಗುತ್ತೆ. 1 ವರ್ಷ ಆಗುತ್ತೆ. ಸೊ ಇನ್ನು ನಾವು 2 ಟೈಮ್ ಮಾಡ್ತೀವಿ ಅಂದಾಗ, ಇಲ್ಲ 1 ಟೈಮ್ ಮಾಡ್ತೀನಿ ಅಂದಾಗ ಇನ್ನೂ ಅದು ನಿಯಮ ಇದೆ, 3 ಟೈಮ್ ಮಾಡ್ಬೇಕು ಅಂತಾನೆ. ಹೌದಾ? ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ ಕಂಪಲ್ಸರಿ ಮಾಡ್ಲೇಬೇಕು. ಅಂದ್ರೆ
ಅವರು ಗುರುಗಳು ಹೇಳಿದ್ದಾರೆ, ಕೆಲವರು ಮಾಡಕ್ಕಾಗಲ್ಲ ಅಂದವ್ರಿಗೆ ಇನ್ನೇನ್ ಮಾಡಕ್ಕಾಗುತ್ತೆ, ಆಯ್ತು 2 ಟೈಮ್ ಮಾಡ್ಕೊಳ್ಳಿ, ಆಗಲ್ಲ ಅಂದವ್ರಿಗೆ ಏನ್ ಮಾಡಕ್ಕಾಗುತ್ತೆ. ಆದ್ರೆ ಅದು ನಿಯಮಬದ್ಧವಾಗಿರೋದು 3 ಟೈಮ್ ಮಾಡಿದವ್ರಿಗೆ ಸರಿಯಾದ ಮಾರ್ಗದಲ್ಲಿ ನಿಮ್ಗೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಇಲ್ಲ ಅಂತಂದ್ರೆ ಮಾಡ್ತೀರಾ ನಿಮ್ಮ ಹತ್ರಕ್ಕೆ ಮಾಡ್ಬಿಟ್ಟು ಕೊನೆಗೆ ನಾನು ಮಾಡಿದೆ ಏನು ಶಕ್ತಿ ಸಿಕ್ಕಿಲ್ಲ ಅಂದ್ರೆ ನೀವು ಅದು ಸರಿಯಾಗಿ ಆಗಿಲ್ಲ ಅಂತ, ಅನುಷ್ಠಾನ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂತ. ಹಂಗಾಗಿ ಅದು ಯಾವುದೇ ಸಿದ್ಧಿ ಆಗ್ಲಿ ಸಾಧನೆ ಆಗ್ಲಿ ಅದನ್ನ ಪರಿಪೂರ್ಣತೆಯಿಂದ ಏಕಾಗ್ರತೆಯಿಂದ ಮಾಡ್ಬೇಕು, ಅವಾಗ ಸಿದ್ಧಿ ಆಗ್ತದೆ. ಯಾವಾಗ ಸಿದ್ಧಿ ಆಗುತ್ತೆ ನೀವು ಆಮೇಲೆ ಭಯ ಪಡ್ಬೇಕಾಗಿಲ್ಲ ಯಾವ್ದಕ್ಕೂ. ಯಾವುದೇ ಕೇಸ್ ಬರ್ಲಿ, ಎಂತ ಕೇಸ್ ಬರ್ಲಿ, ಇವಾಗ ನೋಡಿ ಕೆಲವರು ಬರ್ತಾರೆ ಅವ್ರ ಹತ್ರ ಹೋದ್ವಿ ನನಗೆ ಒಳ್ಳೇದಾಯ್ತು ಅಂತ. ಹೇಗೆ ಒಳ್ಳೇದಾಗುತ್ತೆ? ಶಕ್ತಿ ಇರಬೇಕು, ಶಕ್ತಿ ಇದ್ರೆ ಒಳ್ಳೇದಾಗುತ್ತೆ. ಹೌದು. ಸೊ ಹಂಗಾಗಿ ಸಾಧನೆಗಳು ತುಂಬಾ ಇಂಪಾರ್ಟೆಂಟ್. ಮಹಾಸಾಬರಿ ಅಂತೂ ಅದ್ರ ಬಗ್ಗೆ ಹೇಳಂಗಿಲ್ಲ, 6 ತಿಂಗಳಿಗೆ ಅದ್ಭುತ ನಡೆಯುತ್ತೆ. ಆದ್ರೆ ಸತ್ಯ ಹೇಳ್ತೀನಿ, ಎಲ್ಲರೂ ಮಾಡಕ್ ಆಗಲ್ಲ, ಕಷ್ಟ ಐತೆ. ಅಲ್ಲ ಕಾರಣ ಏನು ಅಂತಂದ್ರೆ ವರ್ಷಾಂಗಟ್ಲೆ ಹಿಡಿಯುತ್ತೆ ಅಂತ. ಹೌದು, 1 ವರ್ಷ ಅಂದ್ರೆ ತುಂಬಾ ಟಫ್. ನಾವು ಮಾಡಿದೀವಲ್ಲ, ಆದ್ರೆ ಏಕಾಗ್ರತೆ ಇಟ್ಕೊಂಡು ಬ್ರಹ್ಮಚರ್ಯ ಪಾಲನೆ ಮಾಡ್ಕೊಂಡು ನೀವು ಎಲ್ಲಾ ತರದ ಇದರಿಂದ ಹೊರಗಡೆ ಬರ್ಬೇಕು. ಒಬ್ಬ ಸನ್ಯಾಸಿ ಜೀವನ ನೀವು ಇದು ಮಾಡ್ಬೇಕು. ನೀವು ಒಂದು ಶಬರಿಮಲೆ ಮಾಲೆ ಆಗ್ತದೆ 48 ದಿನ ಮಂಡಲಕ್ಕೆ ಎಷ್ಟು ಕಟ್ಟುನಿಟ್ಟಾಗಿ ಇದು ಮಾಡ್ತಾರೋ ಅದೇ ತರ 1 ವರ್ಷದ ಕಾಲ ನೀವು ಅದನ್ನ ಪಾಲನೆ ಮಾಡ್ಬೇಕು. ತನ್ನಿಂದಾನೆಗೆ ಶಕ್ತಿ ನಿಮ್ಗೆ ತುಂಬ್ತಾ ಇರ್ತದೆ, ಅದು ನಿಮ್ಗೆ ಅನುಭವಕ್ಕೂ ಬರುತ್ತೆ. ಸೊ ಯಾವ ತರ ಅನುಭವ ಆಗ್ಬೋದು, ಇಲ್ಲ ಫೈನಲ್ ನಮ್ದು ಮುಗೀತು ಅಂದಾಗ ನಮ್ಗೇನು ಒಂದಷ್ಟು ಏನಾದ್ರು ಕಾಣುತ್ತಾ, ಇಲ್ಲ ಏನಾದ್ರು ಅನುಭವ ಬರುತ್ತಾ? ವಾಕ್ಸಿದ್ಧಿ ಆಗೋಗುತ್ತೆ. ಒಂದು ಓಕೆ, ನೀವೇನಾದ್ರು ಒಂದು ಕೆಲಸ ಹೇಳಿದ್ರೆ ಕೈಯಲ್ಲಿ ಯಂತ್ರ ಬರೀಬೇಕಾಗಿಲ್ಲ, ನೀವು ಪ್ರಯೋಗ ಮಾಡ್ಬೇಕಾಗಿಲ್ಲ. ನೀವು ಬಾಯಿನಲ್ಲೇ ಈ ವ್ಯಕ್ತಿ ಈಗ ತಲೆ ಮೇಲೆ ಕೈ ಇಟ್ಬಿಟ್ಟು ಏನಪ್ಪ ಆಗಿದೆ ನಿಮಗೆ ಅಂತ ಒಂದ್ಸಲ ಮಂತ್ರ ಪ್ರಯೋಗ ಮಾಡಿದ್ರೆ ಸಾಕು, ದೇಹದಲ್ಲೆಲ್ಲ ಉಚ್ಚಾಟನೆ ಆಗುತ್ತೆ. ಓಕೆ, ನಿಮ್ಮ ದೇಹದಲ್ಲಿ ಪವರ್ ತುಂಬಿರುತ್ತೆ ಅಷ್ಟೊಂದು, ಆ ಶಕ್ತಿ ಅದು ಅದು ನೀವಂದ್ರೂ ಆಗುತ್ತೆ. ಇದನ್ನ ಸಂಬಂಧಪಟ್ಟ ಮಾಡಿದಂತವ್ರು ತುಂಬಾ ಜನ ಇದ್ದಾರೆ. ಕೆಲವರು ಈ ವಿಚಾರನ ಯಾರಾದ್ರೂ ನೀವು ವಿಚಾರಿಸಿ ನೋಡಿ, ಮಹಾಸಾಬರಿ ಬಗ್ಗೆ ಹೇಳ್ತಾರೆ ಇದ್ರ ಶಕ್ತಿ ಏನು ಅಂತ. ಇದ್ರ ಬಗ್ಗೆ ಹೆಚ್ಚಿನ ಜನ ಮಾತಾಡೋದಿಲ್ಲ, ಯಾಕೆಂದ್ರೆ ಮಾಡೋರೇ ಕಮ್ಮಿ, ಇದ್ನ ಅನುಭವ ಕಮ್ಮಿ ಜನಗಳಿರ್ತಾರೆ. ಅದು ಮಾಡಿದವರು ಅಂತ ಇದ್ರ ಬಗ್ಗೆ ಹೇಳ್ತಾರೆ. 2ನೇ ಮಾತಿಲ್ಲ, ಬ್ರಹ್ಮಾಸ್ತ್ರ ಇದು, ಬ್ರಹ್ಮಾಸ್ತ್ರ ನಿಜ. ನೀವು ಯಾವುದೇ ಸಾಧನೆ ಮಾಡಿದ್ರೆ ಆ ಮಂತ್ರ ಜೊತೆ ಈ ಮಂತ್ರ 2 ಸೇರಿಸಿ ಪ್ರಯೋಗ ಮಾಡದೆ ಅಂತ ಇಟ್ಕೊಳ್ಳಿ, ಸೇಮ್ ಬ್ರಹ್ಮಾಸ್ತ್ರ. ಸೊ ಅಷ್ಟು ಒಂದು ಶಕ್ತಿ ಕೆಲಸ ಬೇಕಾಗುತ್ತೆ. ನಾನು ಇವತ್ತು ಹೇಳ್ತೀನಿ, ಯಾರೋ ಫೋನ್ ಮಾಡಿದ್ರು, ಗುರುಗಳೇ ತುಂಬಾ ಕಡೆ ಹೋದ್ವಿ, ನಮ್ಗೆ ದೇವದಲ್ಲಿ ಬಿಡುಗಡೆ ಆಗಿಲ್ಲ ಅಂತ. ಬರ್ರಿ ಆಯ್ತು ನೋಡೋಣ ಅಂತೆ. ಇಲ್ಲ ಕೂಡ ಅಷ್ಟು ಅಲ್ಲ, ಅವ್ರು 5-6 ಸೇರ್ಕೊಂಡ್ಬಿಟ್ಟವೆ ಅಂತಂದ್ರು. ನಾ ಒಂದೇ ಮಾತು ಹೇಳಿದೆ, 100 ಬೇತಾಳ ಕರ್ಕೊಂಬ, 100 ಬಿಡಿಸ್ತೀವಿ, 5-6 ಅಲ್ಲಕ್ಕೆ. ಅಂದ್ರೆ ಶಕ್ತಿ ಇದೆ ಅಂತಂದ್ರೆ ನೀವು ಏನ್ ಬೇಕಾ ಮಾಡ್ಬೋದು. ಸೊ ಆತರ ಶಕ್ತಿ ಇನ್ನೊಂದು ನೀವು ಕೇಳಿದ್ರಲ್ಲ ಹೇಗೆ ಗೊತ್ತಾಗುತ್ತೆ ಅಂತ, ನಿಮ್ಮ ದೇಹದೊಳಗಡೆ ತನ್ನಿಂತಾನಾಗಿನೇ ನೀರು ತುಂಬಿರುತ್ತೆ. ಓಕೆ, ತುಂಬಿಟ್ಟಿರುತ್ತೆ. ಯಾವಾಗಲೂ ಭಯ ಅನ್ಸೋದಿಲ್ಲ, ಭಯ ಅನ್ಸೋದಿಲ್ಲ. ಸೊ ಆ ಧೈರ್ಯ ಬಂದಿರುತ್ತೆ, ಬಂದ್ಬಿಟ್ಟಿರುತ್ತೆ. ಶಕ್ತಿ ಯಾವಾಗ ತುಂಬಿರುತ್ತೋ ದೇಹದಲ್ಲಿ. ಎಕ್ಸಾಂಪಲ್ ನೋಡಿ, ತುಂಬಾ ವೀಕ್ ಇರೋನು ಒಂದು ಶಕ್ತಿಶಾಲಿ ಇರೋ ವ್ಯಕ್ತಿ ಮುಂದೆ ಹೋದ್ರೆ ಇವನಿಗೆ ಅಂಜಿಗೆ ಶುರು ಆಗ್ಬಿಡುತ್ತೆ. ಅವ್ನು ಏನಪ್ಪ ಬುದ್ಧಿದ್ರೆ ನಾನು ಬಿದ್ದು ಸತ್ತೋಗ್ಬಿಡ್ತೀನಿ ಅಂತ ಭಯ ಪಡ್ತಾ. ತನ್ನಲ್ಲಿ ಶಕ್ತಿ ಗಟ್ಟಿಮುಟ್ಟಾಗಿ ಇದೀನಿ ಅಂತಂದ್ರೆ ಒಂದು 10 ಜನ ಬರ್ಲಿಕ್ಕೆ ಒಳಗಾಗ್ತೀನಿ ಅನ್ನೋ ತರ ಬರುತ್ತೆ. ಅಂದ್ರೆ ಏನೇ ಶಕ್ತಿ, ನಿಮ್ಮಲ್ಲಿ ಶಕ್ತಿ ಇದೆ ಅಂತ ನಿಮ್ಗೆ ಗೊತ್ತಿದೆ ಅಂತಂದ್ರೆ ನಿಮ್ಗೆ ಬಂದ್ಬಿಡುತ್ತೆ. ಹಾಗೆ ಈ ಶಾಬ್ರಿ ಮಹಾಶಾಬ್ರಿ ಅತಿ ಕಮ್ಮಿ ವಿರಳ ಜನಗಳು, ಆದ್ರೆ ಮಾಡಿದ್ರೆ ಮಾತ್ರ ಅದನ್ನ ಎಕ್ಸ್ಪ್ಲೇನ್ ಎಲ್ಲ ಮಾಡಕ್ಕಾಗುತ್ತೆ. ಸೂಪರ್. ಅದಾದ್ಮೇಲೆ ಈಗ ಮಹಾಶಾಬರಿ ಆಯ್ತು, ಮತ್ತೆ ಭಗವತಿ ತಾಯಿದಾಯ್ತು, ಮತ್ತೆ ಇನ್ನೇವೆಲ್ಲ ಒಂದಷ್ಟು ನೀವು ಸಾಧನೆಗಳು ಮಾಡಿದ್ದೀರಾ? ಸಾಧನೆಗಳು ಒಂದೇ ಇದರಲ್ಲಿ ಬೇಕಾದಷ್ಟು ಬರ್ತವೆ. ಅವು ಸಣ್ಣ ಸಣ್ಣದ್ ಬರ್ತವೆ, ಇವೆಲ್ಲ ದೊಡ್ಡ ದೊಡ್ಡದು. ಇವಾಗ ಅದು ಹೆಂಗೆ ಅಂತಂದ್ರೆ ನಿಮ್ಗೆ ಕೈ ಬೆರಳು, ಈ ಕಾಲ್ ಬೆರಳು ಇದಂಗೆ ನಡೆಯೋದಕ್ಕೆ ಶಕ್ತಿಗೆ ಕೈ ಒಂದು ಇದು ಹಿಡಿಬೇಕು, ಸಣ್ಣ ಸಣ್ಣದಿರ್ತವೆ. ಇಷ್ಟು ದೊಡ್ಡ ದೊಡ್ಡದಿರೋದಿಲ್ಲ. ಇವೆಲ್ಲ ಸೇರಿದಾಗ ಏನಾಗುತ್ತೆ, ಎಲ್ಲ ಇದಾಗ ಮಿಕ್ಸ್ ಆದಾಗ ಅತಿ ಶಕ್ತಿ ಆಗುತ್ತೆ. ಮೊನ್ನೆ ಕೂಡ ನಾನು ಇಲ್ಲಿ ಕೂರ್ಗ್ ಹೋಗಿದ್ದೆ ಮಡಿಕೇರಿ. ಅದು ಅನುಷ್ಠಾನಗಳು ಹೇಗೆ ಅಂತಂದ್ರೆ, ನೀರೊಳಗಡೆ ಮುಳುಗಿ ಇಲ್ಲಿವರೆಗೆ ಇರ್ಬೇಕು, ನೀರು ಹರಿಯೋ ನೀರು ಕತ್ತಿಗವರೆಗೂ. ಓಕೆ, ಇಲ್ಲಿ ಕೂರ್ತು ನೀವು ಮಂತ್ರ ಜಪಗಳು ಮಾಡ್ಬೇಕು. ಓಕೆ. ಸೊ ನಾನು ಹಳೆ ಬಿಟ್ಟಿದ್ದಲ್ಲಿ ಎಲ್ಲೋ ಒಂದ್ಸಲ ಇದ್ರ ಬಗ್ಗೆ ಟಾಪಿಕ್ ಹೇಳಿದ್ದೆ ಅನ್ಸುತ್ತೆ, ಹೇಗೆ ಅಂತಂದ್ರೆ ನೀರೊಳಗಡೆ ಕೂರ್ತು ಹೇಳ್ಬೇಕಾದ್ರೆ ಇದ್ರ ವಿಚಾರ ಅಂತ. ಅದು ನಾನು ಪ್ರಾಕ್ಟಿಕಲ್ ಆಗಿ ವಿಡಿಯೋಸ್ ಇದೆ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ನಿಮ್ಮನ್ನ ಒಳಗಡೆ ಮಂತ್ರ ಯಾವುದೇ ಒಂದು ಇದಕ್ಕೆ ಕೈ ಹಾಕಬಹುದು. ಜೇನುಗಳಿಗೆ ಹೋದಾಗ ಜೇನುಗಳು ಅದು ನಿಮ್ಗೆ ಈಸಿಯಾಗಿ ಬಿಟ್ಬಿಡುತ್ತೆ, ಯಾಕೆಂದ್ರೆ ಅದು ಸಂಪಾದನೆ ಮಾಡಿರೋ ಆಸ್ತಿ ಅಲ್ಲಿರುತ್ತೆ. ಹಾಗೆ ಮಂತ್ರದಲ್ಲೂ ಶಕ್ತಿ ಇದೆ, ಅಷ್ಟು ಈಸಿಯಾಗಿ ಹೋಗಿ ಅದನ್ನ ಕಸ್ಕೊಳ್ತಾರೆ ಅಂತಂದ್ರೆ ಬರೋದಿಲ್ಲ. ಪರೀಕ್ಷೆಗಳನ್ನ ಒಡ್ಡುತ್ತೆ, ಅದನ್ನ ದಾಟಿ ಹೋಗಿ ನೀವು ಗೆದ್ರೇನೆ ನಿಮ್ಗೆ ಅದು ಸಿದ್ಧಿ ಆಗುತ್ತೆ. ನೀರು ಹೊಡಕ್ಕೆ ಸಮಸ್ಯೆ ಏನಂತಂದ್ರೆ, ಕೆಲವು ಇದರಲ್ಲಿ ತಪ್ಪಾಗಿ ಉಚ್ಚಾರಣೆ ಮಾಡಿದ್ರೆ ಒಳಗಡೆಯಿಂದ ಬಂದು ಹಾವುಗಳು ಕಚ್ಚುತ್ತೆ ಅಂತ ಇದಿದೆ, ಉಲ್ಲೇಖಗಳಿದೆ. ಸಮಸ್ಯೆ ಹೇಳ್ತೀನಿ ಯಾಕೆ ಅಂತ, ಅಲ್ಲಿ ನೀವು ಮಂತ್ರ ಜಪ ಮಾಡ್ತಾ ಇರ್ತೀರಾ, ನೀರೊಳಗೆ ಕೂತಾಗ ಮೀನುಗಳು ಬರ್ತವೆ, ಹಿಂಗ್ ಬಂದು ಕುಸ್ತವೆ. ಅದು ಮೀನ ಹಾವ ಅಂತ ಗೊತ್ತಾಗಲ್ಲ, ಒಟ್ನಲ್ಲಿ ಏನೋ ಒಂದು ಟಚ್ ಮಾಡ್ತಾ ಇದೆ. ಅದು ಬರುತ್ತೆ, ಮೀನಂತೂ
ನಾರ್ಮಲ್ ವ್ಯಕ್ತಿ ಸುಮ್ನೆ ನೀರು ಕಾಲೋಡೆ ಹಾಕೊಂಡ್ರು ನೀರು ಬಂದ ಕಷ್ಟ ಮೀನುಗಳು ಇರ್ತವೆ. ಆದ್ರೆ ನಾವು ಸಾಧನೆಗೆ ಹೋಗಿರ್ತೀವಲ್ಲ, ಆ ಸಾಧನೆಗೆ ಏನಾಗುತ್ತೆ ಅಂದ್ರೆ ತುಂಬಾ ಕಾನ್ಫಿಡೆಂಟ್ ಇರೋನಾಗಿರ್ಬೇಕು, ಅದನ್ನು ಒಂದು ಶಕ್ತಿ ಇರಬೇಕು. ಕರೆಕ್ಟ್ ಆಗಿ ಮರ ಕೂತ್ಕೊಂಡ್ರೆ ಅದು ಆವೇ ಬರ್ಲಿ ಮೀನೇ ಕಚ್ಚಿದ್ದು ಭಯ ಬರೋದಿಲ್ಲ. ಆದ್ರೆ ನಾನೇ ಡೌಟ್ ಅಲ್ಲಿ ಕೂತ್ಕೊಂಡು ಮಂತ್ರದ ಉಚ್ಚಾರಣೆ ಮಾಡ್ಕೊಂಡು ಹೇಳೋದು ಕರೆಕ್ಟ್ ಆಗಿದೆಯೋ ಇಲ್ಲ ತಪ್ಪಾಗಿದೆಯೋ, ತಪ್ಪಾಗ್ಬಿಡ್ರೆ ನಾವು ಬಂದ್ಬಿಡುತ್ತೋ ಅಂತ ಆಯ್ತು ಅಂದ್ರೆ ಮೀನೇ ಆವಾಗ ಅಂದ್ರೆ ನಮ್ಗೆ ಅದು ನಮ್ಮ ಭಯನೇ ನಮ್ಮನ್ನ ಎದುರಿಸುತ್ತೆ. ಅಲ್ಲ, ನಾವು ಪರ್ಫೆಕ್ಟ್ ಆಗಿರ್ಬೇಕು. ನಾವು ಮಾಡ್ತಾ ಕರೆಕ್ಟ್ ಅಂತ ನಮ್ಗೆ ಆತ್ಮಸಾಕ್ಷಿ ಕರೆಕ್ಟ್ ಆಗಿದೆ ಅಂದ್ರೆ ಯಾವ್ದು ಏನು ಮಾಡೋದಿಲ್ಲ, ಹಾವು ಬಂದ್ರೂ ಕಚ್ಚೋದಿಲ್ಲ. ಸೊ ಆ ಧೈರ್ಯ ನಮ್ಗೆ ಇರ್ಬೇಕಷ್ಟೇ, ನಾವು ಸ್ಥಿರವಾಗಿರ್ಬೇಕು. ಕರೆಕ್ಟ್ ಆಗಿರ್ಬೇಕು. ಏನಿರುತ್ತೆ ಆ ಮೂಲ ಅದ್ರ ಪ್ರಕಾರನೇ ಮಾಡ್ಬೇಕು. ಏಕಾಗ್ರತೆ ತುಂಬಾ ಇಂಪಾರ್ಟೆಂಟ್ ಇದ್ರಲ್ಲಿ. ಏಕಾಗ್ರತೆ ಮಿಸ್ ಆಯ್ತು ಅಂದ್ರೆ ನೀವು ತಪ್ಪಾಗೋಗ್ಬಿಡುತ್ತೆ. ಅಂದ್ರೆ ಯೋಚನೆಗಳು ಬೇರೆ ಕಡೆ ಹೋಗಕ್ಕೆ ಶುರು ಆಗ್ಬಿಡುತ್ತೆ. ಯಾವಾಗ ಬೇರೆ ಕಡೆ ಹೋಯ್ತು ನಿಮ್ಗೆ ಯೋಚನೆಗಳು, ಆವಾಗ ನಿಮ್ಗೆ ಅಲ್ಲಿ ಏನಾಗುತ್ತೆ ಮಂತ್ರಗಳು ಉಚ್ಚಾರಣೆ ತಪ್ಪಾಗಕ್ಕೆ ಶುರು ಆಗ್ಬಿಡುತ್ತೆ. ಒಂದ್ಸಲ ತಪ್ಪು ಅಂತ ನಿಮ್ ಮನ್ಸಿಗೆ ಬಂತು ಅಂದ್ರೆ ಅಲ್ಲಿ ಅವಾಗ ಇದಕ್ಕೆ ಹೋಗಕ್ ಶುರು ಆಗುತ್ತೆ. ತಪ್ಪು ಉಚ್ಚಾರಣೆ ಮಾಡಿದ್ರೆ ಅವು ಕಚ್ಚುತ್ತಂತೆ ಅಂತ. ಆವಾಗ ಮೀನ್ ಬಂದು ಹಿಂಗೆ ಮುಟ್ಟು ಟಚ್ ಮಾಡಿದ್ರು ಅವು ಕಚ್ಚುತ್ತೆ ಅಂತ ಆಗ್ಬಿಡುತ್ತೆ. ಎದ್ದೋ ಬಿದ್ದೋದು ಎದ್ದೋಡೋಗ್ಬಿಡ್ತಾರೆ. ಭಯ ಅಲ್ಲಿ ಅದು ಭಂಗ, ಸಾಧನೆ ಹೋಯ್ತು. ಹೇಗಿರ್ಬೇಕಂದ್ರೆ ಹಿಂಗ್ ಕೂತ ಅಂದ್ರೆ ನಿಮ್ಮನ್ನ ಬಂದು ಮೈ ಮೇಲೆ ಸಿಡ್ಲು ಹೊಡೋದು ಸರಿ, ಕಲ್ ಬಂಡೆ ಹಾಕೋದು ಸರಿ, ನಿಮ್ಗೇನು ಗೊತ್ತೇ ಆಗ್ಬಾರ್ದು, ಅರಿವೇ ಆಗ್ಬಾರ್ದು. ಆ ತರ ಇರ್ಬೇಕು. ಅದ್ರ ವಿಡಿಯೋ ಇದೆ ನಿಮ್ಗೆ ಕಳಿಸ್ಕೊಡ್ತೀನಿ. ನದಿ ಮಧ್ಯದಲ್ಲಿ ಅನುಷ್ಠಾನ. ಆಮೇಲೆ ಇನ್ನೊಂದು ಅಲ್ಲೇ ಒಂದು ದೇವಸ್ಥಾನ ಕಾಡಿನೊಳಗೆ ಒಂದು 7-8 ಶತಮಾನದ ಹಳೆಯದು. ಅವಾಗ ರಾಜರ ಆಳ್ವಿಕೆಗಳು ಅದೊಂದಷ್ಟು ಬೆಲ್ಟ್ ಇದೆ. ಬೆಲ್ಟ್ ಫುಲ್ ಲಿಂಗಾಯತ ವಾಸವಾಗಿತ್ತಂತೆ. ಆ ಲಿಂಗಾಯತದ ಕಡೆ ಶಿವನ ದೇವಸ್ಥಾನ ಸಹಜ ಇರೋದು. ಆ ಜಾಗದಲ್ಲಿ ಮಣ್ಣು ಮುಚ್ಚಿ ಹೋಗ್ತಿದೆ. ಕಂಬಗಳೆಲ್ಲ ಅದ್ರ ಮೇಲೆ ಬಿದ್ದು ಉಲ್ಲೇಖ ಪ್ರಕಾರ ಹೇಳ್ತಾರೆ ಆಗ ಟಿಪ್ಪು ಸುಲ್ತಾನ್ ರೀಸೆಂಟ್ ಆಗಿ ಅಂದ್ರೆ ಒಂದು ಟಿಪ್ಪು ಸುಲ್ತಾನ್ ಹೆಚ್ಚು ಕಮ್ಮಿ ಇವಾಗ ನಮ್ಮ ಸ್ವತಂತ್ರ ಪೂರ್ವ ಆ ಟೈಮಲ್ಲಿ ಬಂದು ಕಲ್ಲುಗಳನ್ನೆಲ್ಲ ಕಂಬಗಳು ಕಡಿದು ಮಾಡಿದ್ರಂತ. ಅದಕ್ಕೆ ಉಲ್ಲೇಖ ಬಸವಂತ ಅರ್ಧ ತಲೆ ಹಿಂಗ್ ಹೋಗಿದೆ. ಆದ್ರೆ ಅದನ್ನ ನಾನು ಒಪ್ಪೋದಿಲ್ಲ. ಯಾವ್ದಂದ್ರೆ ಕತ್ತಿ ತಗೊಂಡು ಕಡಿದ್ರಂತೆ ಅಂತ. ಕತ್ತಿಯಲ್ಲಿ ಕಲ್ಲನ್ನ ಅಷ್ಟು ದೊಡ್ಡ ಕಲ್ಲು ಕಟ್ಟಿ ಪೀಸ್ ಮಾಡಕ್ ಆಗೋದಿಲ್ಲ. ವಜ್ರ ಕಟ್ ತಗೊಂಡ್ರೆ ಪೀಸ್ ಮಾಡಕ್ ಆಗಲ್ಲ. ಕತ್ತಿ ತಗೊಂಡು ಮಾಡಕ್ಕಾಗತ್ತಾ? ಅಂದ್ರೆ ಏನ್ ಮಾಡಿರ್ತಾರೆ, ಯಾವ್ದಾದ್ರು ಒಂದು ವಸ್ತುಗಳಿಂದ ತಂದು ಜಜ್ಜಿನೋ ಇಲ್ಲ ಪೂಜೆಗೆ ಅಂತ ಹೋಗಿದ್ದೆ ನಾನು. ಇದು ವಿಗ್ರಹಗಳು, ಹಳೆ ಕಾಲದ ವಿಗ್ರಹಗಳು ಎಲ್ಲ ಸಿಕ್ತು. ಅಭಿಷೇಕ ಮಾಡಿ ಪೂಜೆ ಮಾಡಿ ಬಂದೆ. ಆದ್ರೆ ಶಿವಲಿಂಗ ಸಿಗ್ಲಿಲ್ಲ. ಕಾರಣ ಏನಂದ್ರೆ ಮೇಲೆ ಕಲ್ಲುಗಳು ಮುಚ್ಚೋಗ್ಬೇಕು. ಕಲ್ಲುಗಳು ತೆಗೆದಾಗ ಅದು ಕೆಳಗಡೆ ಇರ್ಬೋದು, ಜೀರ್ಣೋದ್ಧಾರ ಆಗ್ಬೇಕು. ಮಾಡಿದ್ರೆ ಮಾತ್ರ ಅದ್ಭುತ. ಯಾಕಂದ್ರೆ ನಾನು ಅಲ್ಲಿ ತಪಸ್ ಮಾಡಿದ್ದೀನಿ, ಅಲ್ಲೇ ಕೂತು ತಪಸ್ ಮಾಡಿದ್ದೀನಿ. ಅಲ್ಲಿ ಈಗ್ಲೂ ಒಂದು ಎನರ್ಜಿ ಇದೆಯಾ ಶಿವದು? ಅದು ನಿಮ್ಗೆ ನಾನು ವಿಡಿಯೋ ಕಳಿಸ್ತೀನಿ ನೋಡಿ. ಆ ವಿಡಿಯೋ ನೋಡಿದಾಗ ನಾನು ಹೇಳೋದಲ್ಲ, ಪ್ರೇಕ್ಷಕರು ನೋಡಿ ಸತ್ಯ ಸಂಗತಿಗಳನ್ನ ಅರಿವು ಮಾಡ್ಕೊಳ್ಳಿ. ನಿಮ್ಗೂ ಇದೆಯಾ ಅಂತ. ಅಂದ್ರೆ ನಾನು ಯಾರೇ ಬಂದ್ರು ಕೂಡ ನಿಮ್ಗೆ ಹೇಳಿದ್ದೆ, ವಿತ್ ಪ್ರೂಫ್ ಸಮೇತ ಬರ್ತೀನಿ ನಾನು. ಕಥೆಗಳು ಕಾಗೆ ಹೋಗ್ಬೇಕಂತ ಕತೆ ಯಾರು ಹೇಳಿದ್ರಂತ ಅದನ್ನ ಕೇಳಿದ್ರೆ ನಾನು ಯಾವ್ದು ಮಾಡಕ್ಕಾಗಲ್ಲ. ಪ್ರಾಕ್ಟಿಕಲ್ ಆಗಿ ನಂಗೆ ಆ ಜಾಗದಲ್ಲಿ ನಾನ್ ಮಾಡಿರ್ಬೇಕು, ಇಲ್ಲ ನನಗೆ ಆ ಜಾಗದಲ್ಲಿ ನನ್ ಕಣ್ಣಿಗೆ ಕಾಣಿಸ್ಬೇಕು. ಇದಿದ್ರೆ ಮಾತ್ರ ಮಾತಾಡ್ತೀನಿ. ಇಲ್ಲ ಅಂತಂದ್ರೆ ನಾನು ಅವ್ರು ಹೇಳಿದ್ರಂತೆ ಇತ್ತಂತೆ ಆಯ್ತಂತ ಈ ವಿಚಾರಕ್ಕೆ ನಾನು ಬರೋದಿಲ್ಲ. ನಾನೇನೇ ಮಾತಾಡೋದು ಇತ್ತು ಇದೆ ಅಷ್ಟೇ. ಇದೆರಡು ವಿಚಾರಗಳು ವಿಡಿಯೋ ಕಳಿಸ್ತೀನಿ. ಅಲ್ಲಿ ಕೂತ್ರೆ ಧ್ಯಾನಕ್ಕೆ, ಮಂತ್ರ ಜಪಕ್ಕೆ ಸುತ್ತಲೂ ಬೆಳಕಿನ ಕಿರಣಗಳು ಹೆಂಗ್ ಬರ್ತಿತ್ತು ಅಂದ್ರೆ ಕಣ್ಣು ಮುಚ್ಚಿದ್ರೆ ಎಲ್ಲಾ ಕಡೆ ಬೆಳಕಿದ್ದಾಗ ಸಹಜ ಅರ್ಶಿನ ಕಲರ್ದಲ್ಲಿ ಕಣ್ಣು ಮುಚ್ಚಕ್ಕೆ ಕಾಣಿಸುತ್ತೆ. ಇದು ಕೆಂಪು ಕಲರ್ ಅಲ್ಲಿ ರಕ್ತದ ಬಣ್ಣಕ್ಕೆ ಇದು ಕಾಣಿಸ್ತಾ ಇತ್ತು. ಫುಲ್ ಕೆಂಪು ಅಂದ್ರೆ ಆ ಶಕ್ತಿಯ ಇದು ಏನ್ ಹೇಳ್ತೀವಿ, ಪ್ರಭಾವಳಿ ಅಂತ ಹೇಳ್ತೀವಿ ಅಷ್ಟು. ಅಂದ್ರೆ ಅಲ್ಲಿ ಏನಾಗಿದೆ, ಪೂರ್ವ ಕಾಲದಲ್ಲಿ ಇವತ್ತು ಅಷ್ಟೇ ಎಷ್ಟೊಂದು ಶಿವಲಿಂಗಗಳು ಹಳೆ ಕಾಲದ ದೇವಸ್ಥಾನ ಪವರ್ ಇರುತ್ತೆ. ಯಾಕಂದ್ರೆ ಋಷಿ ಮುನಿಗಳು ಆ ಕಾಲದಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ನಮ್ಮ ಸೋಮೇಶ್ವರ ದೇವಸ್ಥಾನ ಬೆಂಗಳೂರಲ್ಲಿ ಯಾರವರು ಮಾರ್ಕಂಡೆಯ ಪ್ರತಿಷ್ಠಾಪನೆ ಮಾಡೋದಂತೆ ಅಂತ ಅದಕ್ಕೆಲ್ಲ ಉಲ್ಲೇಖಗಳಿದೆ. ಅದೇ ತರ 600-700 ವರ್ಷಗಳ ಹಿಂದೆ ಅಂತಂದ್ರೆ ಅವಾಗೆಲ್ಲ ಹೆಚ್ಚಿನದಾಗಿ ಋಷಿ ಪರಂಪರೆಗಳು ಇದ್ದಿದ್ದು. ಅವಾಗ ಇಂಥವ್ರೆ ಅವ್ರ ಮುಖಾಂತರ ಮಾಡ್ಸಿರ್ತಾರೆ. ಇವಾಗೆಲ್ಲ ಯಾರಂದ್ರೆ ಯಾರು ಮಾಡ್ಬಿಡ್ತಾರೆ ಒಂದಷ್ಟಕ್ಕೆ. ಅಂದ್ರೆ ಅವಾಗೆಲ್ಲ ನಿಯಮ ತಪ್ತಾ ಇರ್ಲಿಲ್ಲ. ಇಂಥ ವ್ಯಕ್ತಿಗಳು, ಶಕ್ತಿ ಇರೋ ವ್ಯಕ್ತಿಗಳು ಈ ಲಿಂಗನ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಇರುತ್ತೆ. ಅಂತ ಅವರು ಮಂತ್ರ ಸಮೇತವಾಗಿ ಮಾಡಿರ್ತಾರೆ. ಆ ಮಂತ್ರಗಳನ್ನು ಅಷ್ಟು ನಿಯಮಬದ್ಧವಾಗಿ ಮಾಡಿರ್ತಾರೆ. ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೆ ಶಕ್ತಿ ಹೋಗಕ್ಕೆ ಸಾಧ್ಯನೇ ಇಲ್ಲ. ವೈಬ್ರೇಟ್ ಅಲ್ವಾ? ಹೌದು, ಶಕ್ತಿ ಅನ್ನೋದು ಒಂದು ವೈಬ್ರೇಟ್. ಆ ವೈಬ್ರೇಟ್ ಶಕ್ತಿ ಅದಿರುತ್ತೆ. ಸೊ ಮಂಟಪ ಬಿದ್ದೋಗಿರ್ಬೋದು, ಬಟ್ ಶಕ್ತಿ ಬಿದ್ದಿದೆ, ಆದ್ರ ಶಕ್ತಿ ಅಷ್ಟೇ ಇದೆ. ಯಾರಾದ್ರೂ ನಾವು ವಿಡಿಯೋ ಕಳಿಸ್ತೀನಿ, ಯಾರಾದ್ರೂ ಜೀರ್ಣೋದ್ಧಾರಕ್ಕೆ ಮಾಡಕ್ಕೆ ಕೈ ಸೇರಿಸೋರಿದ್ರೆ ಅದನ್ನ ಮಾಡ್ಬೋದು. ಯಾಕಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಇನ್ನೊಂದಿಲ್ಲ. ಸೊ ಅಂದ್ರೆ ಎಲ್ಲರೂ ಕೈ ಸೇರಿಸಿದ್ರೆ ಅದನ್ನ ಮತ್ತೆ ವಾಪಸ್ಸು ರೆಡಿ ಮಾಡ್ಬೋದು. ಅವ್ರು ಪರ್ಮಿಷನ್ ಕೊಡ್ತಾರೆ, ದೊಡ್ಡ ಖರ್ಚೇನಾಗಲ್ಲ ಅದಕ್ಕೆ. ನನ್ನ ಪ್ರಕಾರ ಒಂದು 5 ಲಕ್ಷ ಹಣ ಇದ್ರೆ ಒಂದು ಮಂಟಪ ಕಟ್ಟಿ ಅದನ್ನ ಮಾಡಿ ಒಂದು ಹಂತಕ್ಕೆ ನಿಲ್ಸಿ ಗ್ರಿಲ್ ಹಾಕಿ ಮಾಡ್ಬೋದು. ಆ ವಿಡಿಯೋ ಕಳಿಸ್ತೀವಿ ನೋಡಿ. ಎಂತ ಅದ್ಭುತ ಜಾಗ, ಸುತ್ತಲೂ ಕಾಡು, ಬರೀ ಪ್ರಾಣಿ ಪಕ್ಷಿಗಳದ್ದು ಇದು ಬಿಟ್ರೆ ಬೇರೆ ನಿಮ್ಗೆ ಯಾವ ಸೌಂಡ್ಸ್ ಕೇಳೋದಿಲ್ಲ. ಶಕ್ತಿ ಮಾತ್ರ ಅದ್ಭುತ. ಆ ಜಾಗದಲ್ಲಿ ಇದ್ ಮಾಡ್ಕೊಂಡ್ ಬಂದೆ. ಅಲ್ಲಿ ಹೊರಡೆ ಬರ್ತಾ ಇದ್ದಾಗೆ ನನ್ನ ದೇಹದಲ್ಲಿ
ಒಂದು ಇದು ಸಂಚಾರ ಆದಂಗೆ ಆಯ್ತು, ವೈಬ್ರೇಟ್ ಅಂದ್ರೆ ಸಿಡ್ಲಿಂದ ಇದು. ಸೊ ಒಂದು ಚೇಂಜಸ್ ಕಾಣಿಸ್ತಾ 100% ಒಂದು ಸಿಡ್ಲು ಹೊಡೆದಂಗೆ ಅಲ್ಲಿ ಹೊಡೆ ಬರ್ತಾ ಇದ್ದಂಗೆ. ಹೋಗ್ಬೇಕಾದ್ರೆ ಸುತ್ತಾಡ್ಕೊಂಡು ಹೋದ್ವಿ ಇಡೀ ಕಾಡಲ್ಲ, ಒಂದು ಜಾಗ ಸಿಗದೆ 5 ಕಿಲೋಮೀಟರ್ ಬರ್ಬೇಕಾದ್ರೆ ವಿತಿನ್ ಅರ್ಧ ಕಿಲೋಮೀಟರ್ ಧರಿಸ್ತೀವಿ. ಅವಾಗ ಗೊತ್ತಾಯ್ತು ಆ ಶಕ್ತಿ ಏನು ಅಂತ. ಅಂದ್ರೆ ನನ್ನನ್ನು ಹುಡ್ಕೊಂಡ್ ಬರೋದು ನಿನಗೆ ಯೋಗ್ಯತೆ ಇದೆ ಅಂದ್ರೆ ಎಷ್ಟು ದೂರ ಆದ್ರೂ ಹುಡ್ಕೊಂಡ್ ಬರ್ತೀಯ. ನಿನ್ಗೆ ಈಸಿಯಾಗಿ ಬಂದ್ಬಿಟ್ರೆ ಈಸಿ ಆಗ್ಬಿಡುತ್ತೆ. ಇಷ್ಟು ದೂರ ಇದೆ ಸಿಗಲ್ಲ ಅಂತ ಹೇಳಿ ಕೆಲವು ವಾಪಸ್ ಹೋಗ್ಬಿಡ್ತಾರೆ. ಅದಕ್ಕೆ ದೂರ ಹೋಗಿ ಸುತ್ತಾಡ್ಕೊಂಡು ಕಾಡು ವಾಹನಗಳು ಓಡಾಡ್ತಿದ್ದೇವೆ ಅಂತ ಮಧ್ಯದಲ್ಲಿ ಹೋಗಿದ್ವಿ. ರಿಟರ್ನ್ ಬರ್ಬೇಕಾದ್ರೆ ಅರ್ಧ ಕಿಲೋಮೀಟರ್ ಇಲ್ಲ ಮೈನ್ ದಾರಿಗೆ ಪೂಜೆ ಅಭಿಷೇಕ ನಡೆದಾದ್ಮೇಲೆ. ಬಟ್ ಇವತ್ತು ಹೇಳಿದ್ರೆ ಪುರಾತನ ದೇವಸ್ಥಾನಗಳಲ್ಲಿ ಹಳೆಯದು ಅತಿ ಹಳೆಯ ಇದರಲ್ಲಿ ಅದ್ಭುತ ಶಕ್ತಿ ಇದೆ. ಆದ್ರೆ ಹುಡುಕ್ಬೇಕು, ಎಲ್ಲರಿಗೂ ಸಿಗೋದಿಲ್ಲ. ಯೋಗ್ಯರಾದವ್ರನ್ನ ಭಗವಂತ ದಾರಿ ತೋರಿಸ್ತಾರೆ, ನಾವು ಅದನ್ನ ಪಡ್ಕೋಬೇಕು. ನಮಗೆ ಹುಡುಕ ಬಂದು ಕೊಡೋದಿಲ್ಲ. ನಾವು ಹೋಗಿ ಅಲ್ಲಿ ಅನುಷ್ಠಾನಗಳು ಮಾಡಿ ಇದನ್ನ ಮಾಡಿ ಕೂತ್ಕೊಂಡಾಗ ಆ ಶಕ್ತಿನ ನಾವು ಪಡ್ಕೋಬಹುದು. ದೇವ್ರು ಹುಡ್ಕೊಂಡ್ ಬಂದ್ಬಿಟ್ಟು ತಗೊಳಪ್ಪ ಇದು ಅಂತ ಯಾರಿಗೂ ಕೊಡೋದಿಲ್ಲ. ನಾವು ಪ್ರಯತ್ನ ಪಡ್ಬೇಕು, ಪಟ್ಟಾಗ ದೇವ್ರು ಕೊಡ್ತಾರೆ. ಅದ್ಭುತ ಜಾಗ. ಸೊ ಎಷ್ಟೊಂದು 700 ವರ್ಷದ್ದು ಹಳೆದ ಅಂದ್ರೆ ಆ ಜಾಗಕ್ಕೆ ಇತಿಹಾಸ ತುಂಬಾ ಇದೆ. ಸುತ್ತಮುತ್ತ ವಿಲೇಜ್ಗಳು ಯಾವ ಇಲ್ವಾ? ಎಷ್ಟು ಕಿಲೋಮೀಟರ್ ದೂರ ಹೋದ್ರೆ ಇದೆ, ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ ಇದೆ. ಅಂದ್ರೆ ಆ ಪ್ಲೇಸ್ ಅಲ್ಲಿ ಏನಾಗಿದೆ, ಇವತ್ತಿಗೂ ಹಳೆ ಕಾಲದಲ್ಲಿ ಮಾಡ್ತಿದ್ದಂತ ಮಾರ್ಕೆಟ್, ಸಂತೆ, ಬೀದಿಗಳು, ಆಮೇಲೆ ಹಳೆ ಕಾಲದ ಕಲ್ಲು ಫೌಂಡೇಶನ್ ಬರುತ್ತೆ, ಕಾಡುಗಳು, ಕಲ್ಲುಗಳು. ಅಂದ್ರೆ ಈಗಿನ ತರ ವೈಟ್ ಬಾರ್ಡರ್ಸ್ ಕಲ್ಲಲ್ಲ, ಹಂಗೆ ಪೀಸ್ ನ ಕೆತ್ತಿ ಕೂರ್ತಿರೋದು. ಹೆಚ್ಚು ಕಮ್ಮಿ ಒಂದು ಉಲ್ಲೇಖ ಪ್ರಕಾರ ಒಂದು 2000 ಜನಗಳು ವಾಸವಾಗಿದ್ರಂತೆ ಅಂತ ಗದ್ದೆಗಳಲ್ಲಿ. ಅಂದ್ರೆ ಅಲ್ಲಿ ಒಂದು ಜನವಸತಿ ಇತ್ತು ಒಂದು ಕಾಲದಲ್ಲಿ. ಮತ್ತೆ ಏನಾಗಿದೆ ಗೊತ್ತಿಲ್ಲ, ಬಟ್ ಅಲ್ಲಿ ಈಗ ಯಾರು ವಾಸ ಇಲ್ಲ. ಓಕೆ, ಅಲ್ಲಿ ಬಂದು ಆಕ್ರಮಣ ಮಾಡಿ ದೇವಸ್ಥಾನ ಒಡೆದು ಮೋಸ್ಟ್ಲಿ ಇವಾಗೆಲ್ಲ ಹಾಳು ಮಾಡಿರ್ಬೋದು. ಅದು ಒಂದು ಇವ್ರನ್ನ ಇದಕ್ಕೆ ಯಾವ್ದಕ್ಕೆ ಮತಾಂತರಗೊಳಿಸಕ್ಕೆ ಕನ್ವರ್ಟ್ ಮಾಡಿರ್ಬೋದು. ಕನ್ವರ್ಟ್ ಮಾಡಕ್ಕೆ ಅಂತ ಹೋದಾಗ ಇವರೆಲ್ಲ ಜಾಗ ಬಿಟ್ಟು ಓಡೋಗಿದ್ದಾರೆ. ಸೊ ಇಲ್ಲಿದ್ರೆ ಮತ್ತೆ ಬರ್ತಾರ ಅಂತ ಅವ್ರು ಜಾಗ ಬಿಟ್ಟು ಹೋಗಿರ್ಬೋದು. ಮನೆಗಳನ್ನೇ ಬಿಟ್ಟು ಹೋಗ್ತಾರೆ. ಅಂದ್ರೆ ಅವಾಗ ಹೇಗಿತ್ತು ಅಂದ್ರೆ ಆಜ್ಞೆಗಳು ಒಂದು ಕನ್ವರ್ಟ್ ಆಗಿ. ಇದು ಕೊಡಗು ಕಡೆನಾ? ಹೌದು, ಕೊಡಗು ಅಂದಾಗ ಅವಾಗ ದುಬಾರೆ ಫಾರೆಸ್ಟ್ ಒಂದು ಟೂರಿಸ್ಟ್ ಪ್ಲೇಸ್. ತುಂಬಾ ಜನ ಹೋಗಿರ್ತಾರೆ, ಆನೆ ಕ್ಯಾಂಪ್ ಹೋಗಿರ್ತಾರೆ. ಅಲ್ಲಿಂದ ಒಳಗಡೆ ಹೋಗುದು 5 ಕಿಲೋಮೀಟರ್ ಒಳಗಡೆ ಕಾಡು ಒಳಗಡೆ ಇದೆ. ಆ ಜಾಗದಲ್ಲಿ ಅಂದ್ರೆ ಹಳೆ ಕಾಲದಲ್ಲಿ ಏನಾಗ್ತಿತ್ತು ಅಂದ್ರೆ ರಾಜರಾಜ್ಞೆಗಳು ಒಂದು ನಮ್ಮ ಇದಕ್ಕೆ ಕನ್ವರ್ಟ್ ಆಗ್ಬೇಕು, ಇಲ್ಲ ಅಂದ್ರೆ ಎಲ್ಲ ತಗೊಂಡೋಗಿ ಕತ್ತು ತುಳಿಸ್ತಾ ಇದ್ರು. ಎರಡೇ ಆಪ್ಷನ್ ಇದ್ದಿತ್ತು, ಬದುಕಬೇಕು ಅಂದ್ರೆ ಕನ್ವರ್ಟ್ ಆಗ್ಬೇಕು, ಇಲ್ಲ ಸಾಯ್ಬೇಕು ಅಂತ. ಇವಾಗ ಆ ಜಾಗದಲ್ಲಿ ಅವರೆಲ್ಲ ರಾತ್ರಿ ಗಂಟು ಮುಟ್ಟೆ ಜಾಗ ಖಾಲಿ ಮಾಡ್ಕೊಂಡು ಹೋಗಿರೋದು. ಈ ತರ ನಡೆದಿರೋದ್ರಿಂದ ಆಮೇಲೆ ಇದನ್ನೆಲ್ಲ ಹೊಡೆದಾಕಿದ್ದಾರೆ. ಬಂದು ನೋಡಿದಾಗ ದೇವಸ್ಥಾನಗಳು ಮುಚ್ಚಿ, ಆತರ ತುಂಬಾ ದೇವಸ್ಥಾನಗಳಲ್ಲಿ ನಂಜರಾಯಪಟ್ಟಣ ಅಂತ ಒಂದಿದೆ ಪಕ್ಕದಲ್ಲೇ. ಅಂದ್ರೆ ನಂಜರಾಜ ಅರಸರು ಆಳ್ವಿಕೆ ಮಾಡೋದು ಜಾಗ ಅಂತ ಅದು ಉಲ್ಲೇಖ ಇದೆ ಅಂತ ಸರಿಯಾಗಿ ಇದಿಲ್ಲ ಅಲ್ಲಿ ತಿಳಿದಿರೋ ಮಟ್ಟದಲ್ಲಿ. ಆದ್ರೆ ಆ ದೇವಸ್ಥಾನ ಮಾತ್ರ ತುಂಬಾ, ಅಂದ್ರೆ ಯಾರು ಅದನ್ನ ಜೀರ್ಣೋದ್ಧಾರ ಮಾಡ್ಲಿಲ್ಲ. ಅದ್ಭುತ ಮಾತ್ರ. ವಿಡಿಯೋ ಕಳಿಸ್ತೀವಿ, ಅದನ್ನ ನೋಡಿ ನಮ್ಮ ವೀಕ್ಷಕರಿಗೆ ಅದು ವಿಡಿಯೋನ ತೋರ್ಸೋಣ. ಖಂಡಿತ ನೋಡ್ಲೇಬೇಕು. ಯಾರಾದ್ರೂ ಆಸಕ್ತರಿದ್ರೆ ಆ ಅಡ್ರೆಸ್ ಕೇಳಿದ್ರೆ ಡೈರೆಕ್ಟ್ ಆದಿತ್ಯ ಅವ್ರನ್ನ ಸಂಪರ್ಕ ಮಾಡಿದಾಗ ಅವರು ಆ ಜಾಗದ ಪರಿಚಯ ಕೊಡ್ತಾರೆ. ಸಾಧ್ಯವಾದ್ರೆ ಹೋಗಿ ನೋಡ್ಕೊಂಡು ಬರ್ಬೋದು. ಖಂಡಿತ ಅದು ಇದು ಕೊಡ್ತೀನಿ. ಆಮೇಲೆ ಅದು ಫಸ್ಟ್ ಆ ಜಾಗ ನೋಡ್ಲಿ ಅಂತ. ನಮ್ಮ ಸನಾತನ ಧರ್ಮದಲ್ಲಿ ಅಂತ ಅದ್ಭುತ ದೇವಸ್ಥಾನಗಳನ್ನ ನಾವುಗಳು ಇನ್ನೂ ಕಣ್ಣು ಮುಂದೆನೆ ನೋಡ್ಕೊಂಡು ಅದನ್ನ ಹಾಗೆ ಬಿಟ್ಟಿದೀವಿ ಅಂದ್ರೆ ನಮ್ಮಂತ ಒಬ್ಬ ನಮ್ಮ ಈ ಟೈಮ್ ಬರ್ಬೇಕಲ್ಲ, ಎಲ್ಲದಕ್ಕೂ ಟೈಮ್ ಬರ್ಬೇಕು. ಅಲ್ಲ, ನಾನು ಆ ವಿಡಿಯೋ ಒಂದ್ ಸ್ವಲ್ಪ ತೋರಿಸ್ತೀನಿ. ಆ ಜಾಗ, ಆ ವಿಡಿಯೋ ಇದನ್ನ ನೋಡಿದ್ರೆ ನೀವು ಪುರಾತನ ಯುಗಕ್ಕೆ ಹೋಗಿರೋ ಫೀಲಿಂಗ್ ಆಗುತ್ತೆ. ಸೊ ನೋಡೋಣ, ಅದು ತುಂಬಾ ಸಪರೇಟ್ ಆಗಿ ಪ್ಲೇ ಮಾಡಿ ತೋರಿಸಿ. ನೀವೊಂದು 200-300 ವರ್ಷ ಹಿಂದಕ್ಕೆ ಹೋಗಿರೋ ಫೀಲ್ ನಿಮ್ಗಾಗುತ್ತೆ. ಈ ಜಾಗ 200 ವರ್ಷ 300 ವರ್ಷ ಹಿಂದೆ ಜಾಗ ನಾನು ಇವಾಗ ಇದ್ದೀನಿ ಅನ್ನೋ ಫೀಲ್ ನಿಮ್ಗಾಗುತ್ತೆ. ಅಂದ್ರೆ ಆ ಸ್ಥಳಕ್ಕೆ ಹೋದಾಗ ನಮ್ಮನ್ನ ಅಲ್ಲಿಗೆ ನಿಮ್ಗೆ ಒಂದು ಯಾವ್ದೋ ಪಿಕ್ಚರ್ ಗಳು ತೋರಿಸ್ತಾರೆ, ಆ ತರ ಒಂದು ಫ್ಲಾಶ್ ಬ್ಯಾಕ್ ತರ. ಆ ಫ್ಲಾಶ್ ಬ್ಯಾಕ್ ಹೋಗುತ್ತೆ ನೋಡಿ. ಆ ಫೀಲ್ ಆಗಿಲ್ಲ ಅಂತ ಯಾರು ಇರೋರು ನನ್ಗೆ ಹೇಳ್ಬಿಡ್ಲಿ, ಕಮೆಂಟ್ ಅಲ್ಲೇ ಹೇಳ್ಬಿಡ್ಲಿ, ಇಲ್ಲ ನೀವು ಸುಳ್ಳು ಹೇಳ್ತಿದ್ದೀರಾ, ಇದು ನಾರ್ಮಲ್ ಕಾಣಿಸ್ತಾ ಇದೆ ಅಂತ. ಆ ವಿಡಿಯೋದಲ್ಲೇ ಹಂಗ್ ಕಾಣಿಸುತ್ತೆ. ಪುರಾತನ ಇದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಿರ್ತಿಲ್ಲ. ಅಂದ್ರೆ ಆ ವಿಗ್ರಹಗಳು, ಆ ಜಾಗ, ಆ ಮಂಟಪಗಳು ಉಳ್ಕೊಂಡಿರೋ ಇದು, ಆಮೇಲೆ ಸುತ್ತಮುತ್ತ ಪಳವಳಿಕೆಗಳು ಹೆಂಗ್ ಮಾಡಿದಾರೆ ಅಂದ್ರೆ ಸುತ್ತಲೂ ಐಟು ದಿಬ್ಬ, ಮಧ್ಯದಲ್ಲಿ ಹಳ್ಳ, ಅಲ್ಲಿ ಅಂದ್ರೆ ಆ ಕಾಲದಲ್ಲಿ ಹೆಂಗ್ ಮಾಡ್ತಿದ್ರಂತೆ ಅಂದ್ರೆ ಆ ಕಟ್ಟೆ ಮೇಲೆ ಜನ ಎಲ್ಲ ಕೂತ್ಕೊಳ್ಳೋದು ಶಿವರಾತ್ರಿಗೆ. ಸುತ್ತಲೂ ಇದು ಶಿವರಾತ್ರಿ ಜನ ಕೂತ್ಕೊಂತಾರೆ. ಮಧ್ಯದಲ್ಲಿ ದೇವಸ್ಥಾನ ಇದೆ. ಆಮೇಲೆ ಅಲ್ಲಿ ಬಾವಿ ಕೂಡ ಇದೆ, ಮುಚ್ಚೋಗಿದೆ ಇವಾಗ. ನೀರುಗಳು ದೇವ್ರ ಅಭಿಷೇಕ ತೆಗಿತಾ ಇದೆ ಅಂತ. ಅಂದ್ರೆ ಆ ಪ್ಲಾನಿಗೆ ವಾಸ್ತುಶಿಲ್ಪನೇ ಅದ್ಭುತವಾಗಿದೆ. ಸೊ ಆ ತರದೊಂದು ಅದ್ಭುತವಾದ ದೇವಸ್ಥಾನ ನಾವು ಕಳ್ಕೊಂಡಿದ್ದೀವಿ. ಆಸಕ್ತರು ದೇವರ ವಿಚಾರದಲ್ಲಿ ಆಸಕ್ತಿ ಇದ್ದು ಅಂತ ಪುರಾಣ ಇದನ್ನ ನಾವು ಜೀರ್ಣೋದ್ಧಾರ ಯಾರಾದ್ರೂ ಇದ್ರೆ ನಿಜವಾಗ ತುಂಬಾ ಹಣದ ಅವಶ್ಯಕತೆ ಇಲ್ಲ ಅದಕ್ಕೆ. ನಾನು ಹೇಳ್ತೇನೆ, ಒಂದು 5 ಲಕ್ಷ ಹಣ ಇದ್ರೆ ದೇವಸ್ಥಾನ ಅದ್ಭುತ ಆಗ್ಬಿಡುತ್ತೆ. ಸೊ ಅದೇ ಕಲ್ಲುಗಳನ್ನೇ ಮತ್ತೆ ಅದಕ್ಕೇನೆ ರೀಫಿಟ್ ಮಾಡಿಸ್ಬಿಟ್ಟು ಅದಕ್ಕೊಂದು ಮಂಟಪ ಬಿದ್ದೋಗಿದೆ, ಮಂಟಪ ಮಾಡ್ಬಿಟ್ಟು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ಬೇಕು.
ಸೊ ಸಾಧ್ಯವಾದ್ರೆ ನೋಡೋಣ, ಅದಕ್ಕೇನಾದ್ರು ದಾರಿ ಕೊಟ್ರೆ ಅದು ಆಗ್ಬಿಡ್ಲಿ ಕೆಲಸ. ಯಾವ್ಯಾವ್ದಕ್ಕೂ ಎಷ್ಟೋ ಖರ್ಚು ಮಾಡ್ತಾರೆ, ಲೆಕ್ಕ ಇಲ್ದಂತದಕ್ಕೆ ಖರ್ಚು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಂತ ಪುರಾತನ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರೆ ಇನ್ನು ಮುಂದಿನ ಪೀಳಿಗೆಯಲ್ಲಿ ಎಷ್ಟೋ ಜನಗಳು ಆ ಭಗವಂತನ ಇದಕ್ಕೆ ಸಿಗ್ಲಿ ಅನ್ನೋದು. ಸೊ ವೀಕ್ಷಕರೇ, ಯಾಕಂದ್ರೆ ಇದೊಂದು ವಿಶೇಷವಾದ ಒಂದು ವಿಡಿಯೋ. ಯಾಕಂದ್ರೆ ಶಾಬರಿ ಮಂತ್ರ ಅದಾದ್ಮೇಲೆ ಇನ್ನೂ ಕೆಲವೊಂದಷ್ಟು ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಮಾತಾಡಿದ್ರು. ಸೊ ಮುಖ್ಯವಾಗಿ ಈಗ ಅವರು ಕೊಡಗು ಕಡೆ ಹೋಗಿ ಆ ಒಂದು ದೇವಸ್ಥಾನ ನೋಡ್ಕೊಂಡು ಬಂದಿದ್ದಾರೆ. ಅದಾದಮೇಲೆ ಅಲ್ಲಿ ಒಂದಷ್ಟು ವಿಡಿಯೋಗಳು ಮಾಡಿದ್ದಾರೆ, ಅದನ್ನು ನಿಮಗೆ ತೋರಿಸಿದ್ದೀವಿ ನಾವು. ಸೊ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಯಾರಿಗಾದ್ರೂ ಇನ್ನೂ ಹೆಚ್ಚಿನ ಆಸಕ್ತಿ ಇತ್ತು, ಇಲ್ಲ ಇನ್ನೂ ಒಂದು ಸ್ವಲ್ಪ ಅಲ್ಲಿ ನಾವು ನೋಡಬೇಕು, ಇಲ್ಲ ಅದ್ರ ಬಗ್ಗೆ ಇನ್ನೇನಾದರೂ ರಿಸರ್ಚ್ಗಳಿತ್ತು ಅಂದಾಗ ಅದು ಡೈರೆಕ್ಟ್ ನೀವು ಅದಿತ್ ಅವ್ರನ್ನ ಮಾತಾಡಿಸ್ಬೋದು. ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿರೋ ಎಲ್ಲ ಒಂದಷ್ಟು ಮಾಹಿತಿ ಕೊಡ್ತಾರೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಅದು ನಿಮಗೆ ಬಿಟ್ಟಿರೋದು, ಮುಂದೆ ಕಾದು ನೋಡೋಣ. ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅದಿತ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.